ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಸ್ಯಾಂಡಲ್ವುಡ್ ಮತ್ತೊಮ್ಮೆ ಚರ್ಚೆಗೀಡಾಗಿದೆ. ಜೈಲಿನ ವಿಡಿಯೋ ರಿಲೀಸ್ ಆದ ಬೆನ್ನಲ್ಲೇ ನಟ ಧನ್ವೀರ್ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಈತ ದರ್ಶನ್ ಆಪ್ತನೆಂಬ ಕಾರಣಕ್ಕೆ ಈ ವಿಚಾರ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಜೈಲಿನ ವಿಡಿಯೋ ರಿಲೀಸ್ ಬೆನ್ನಲ್ಲೇ ಸ್ಯಾಂಡಲ್ವುಡ್ ನಟನಾದ ಧನ್ವೀರ್ ಮೇಲೆ ಸಿಸಿಬಿ ಕಣ್ಣಿಟ್ಟಿದೆ. ಧನ್ವೀರ್ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮಾಹಿತಿಯ ಪ್ರಕಾರ ಮೊಬೈಲ್ನ ಡೇಟಾ ರಿಟ್ರೀವ್ ಮಾಡಲು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ನಿನ್ನೆ ಸಂಜೆಯಿಂದಲೇ ಧನ್ವೀರ್ ವಿಚಾರಣೆಗೆ ಒಳಗಾಗಿದ್ದಾರೆ. ಸಿಸಿಬಿ ಅಧಿಕಾರಿಗಳು ಸಂಪೂರ್ಣ ವಿಚಾರಣಾ ಪ್ರಕ್ರಿಯೆ ಕೈಗೊಂಡಿದ್ದು, ಜೈಲು ವಿಡಿಯೋ ಹೇಗೆ ರಿಲೀಸ್ ಆಯಿತು, ಯಾರು ಹಂಚಿದ್ರು ಎಂಬುದರ ಬಗ್ಗೆ ಸವಿಸ್ತಾರ ತನಿಖೆ ನಡೀತಾ ಇದೆ. ಅನುಮಾನಗಳ ಆಧಾರದ ಮೇಲೆ ಫುಲ್ ಡ್ರಿಲ್ ಮಾಡ್ತಿರೋ ಸಿಸಿಬಿ ಈ ಪ್ರಕರಣದಲ್ಲಿ ಇನ್ನೂ ಕೆಲವು ಮಂದಿ ಇನ್ವಾಲ್ವ್ ಆಗಿರಬಹುದು ಎಂಬ ಶಂಕೆ ವ್ಯಕ್ತಪಡಿಸಿದೆ. ಧನ್ವೀರ್ ಈಗಲೂ ಸಿಸಿಬಿ ವಶದಲ್ಲೇ ಇದ್ದು ತನಿಖೆ ಮುಂದುವರೆದಿದೆ. ಜೈಲು ವಿಡಿಯೋ ರಿಲೀಸ್ ನಿಂದ ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಸಂಚಲನ ಮೂಡಿದ್ದು, ಇದೀಗ ತನಿಖೆ ಎಲ್ಲಿಗೆ ತಲುಪುತ್ತೆ ಎಂಬುದೇ ಕುತೂಹಲದ ಪ್ರಶ್ನೆ. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ನಾನು ಅಕ್ಷತಾ.